ರಾತ್ರಿ ಊಟಕ್ಕೆ ಬಿಸಿ ಅನ್ನದ ಜೊತೆ ನೆಂಚ್ಕೊಂಡು ತಿನ್ನೋದಕ್ಕೆ ನಾನು ಹುರುಳಿಕಾಳಿನ ರಸಮ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ನೀವಿನ್ನು ಈ ಥರ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. 200 ಗ್ರಾಮ್ನಷ್ಟು ಹುರುಳಿಕಾಳನ್ನು ತೊಗೊಂಡಿದ್ದೀನಿ. ಇದು ಮೊಳಕೆ ಕಟ್ಸಿರೋ ಹುರುಳಿಕಾಳು, ಅಂದರೆ ಆನ್ಲೈನಲ್ಲಿ ಸಿಕ್ತು, ಸೊ ಹಾಗಾಗಿ ತೊಗೊಂಡೆ. ಮನೇಲೇ ಹುರುಳಿಕಾಳಿದ್ರೆ ರಾತ್ರಿ ನೀರಲ್ಲಿ ನೆನೆಸ್ಬಿಟ್ಟು ಬೆಳಿಗ್ಗೆ ಬೇಯಿಸ್ಕೋಬೋದು. ಸೊ ಆಚೆ ತಂದಿರೋದಾಗಿರೋದ್ರಿಂದ ಇದನ್ನು ನೀರಿನಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡು ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ನೀವು ಎಷ್ಟು ವಿಸಿಲ್ ಬರೋವರೆಗೂ ಬೇಕಾದರೂ ಬೇಯಿಸ್ಕೋಬೋದು. ನೀವು ಹೆಂಗೆ ನಾರ್ಮಲಾಗಿ ಹುರುಳಿಕಾಳನ್ನ ಬೇಯಿಸ್ತಿರೋ ಆ ಥರ ಬೇಯಿಸ್ಕೋಬೋದು. ಕೆಲವರು ಹೈ ಫ್ಲೇಮ್ನಲ್ಲಿ 5-6 ವಿಸಿಲ್ ಬರೋವರೆಗೂ ಬೇಯಿಸ್ಕೊತಾರೆ. ನಾನು ಲೋ ಫ್ಲೇಮ್ನಲ್ಲಿ 2 ವಿಸಿಲ್ ಬರೋವರೆಗೂ ಬೇಯಿಸ್ಕೊಂಡಿದ್ದೀನಿ. ಪ್ಯಾನ್ಗೆ 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಮೆಂತ್ಯ ಹಾಕೋದ್ರಿಂದ ತಿಳಿ ಸಾರಿಗೆ ತುಂಬ ಒಳ್ಳೆ ಘಮ ಬರುತ್ತೆ. ಸೊ ಹಾಗಾಗಿ ಮಿಸ್ ಮಾಡದೆ ಹಾಕ್ಕೊಳ್ಳಿ. ಸೊ ಇವಾಗ ಇದನ್ನು ಹುರ್ಕೊಂಡಿರೋದನ್ನು ಪ್ಲೇಟಲ್ಲಿ ಆರಕ್ಕೆ ಇಡ್ತಾ ಇದ್ದೀನಿ. 1 ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಈ ತಿಳಿ ಸಾರಿಗೆ ಬೇರೆ ಯಾವ ತರಕಾರಿನೂ ಹಾಕ್ತಾಯಿಲ್ಲ, ಬರೀ ಒಂದೇ ಒಂದು ಈರುಳ್ಳಿ, ಹಾಗೆಯೇ ಒಂದು 5-6 ಬೆಳ್ಳುಳ್ಳಿನ ಜಜ್ಕೊಂಡು ಇಟ್ಕೊತಾ ಇದ್ದೀನಿ. ಒಗ್ಗರಣೆಗೆ ಜಜ್ಕೊಂಡು ಹಾಕ್ಕೊಂಡ್ರೆ ಬೆಳ್ಳುಳ್ಳಿನ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಹುರುಳಿ ಕಾಳನ್ನು ನಾನು ಲೋ ಫ್ಲೇಮ್ನಲ್ಲಿ 2 ವಿಸಿಲ್ ಬರೋವರೆಗೂ ಬೇಯಿಸ್ಕೊಂಡಿದ್ದೀನಿ. ಕೆಲವರು ಹೈ ಫ್ಲೇಮ್ನಲ್ಲಿ 5-6 ವಿಸಿಲ್ ಬರೋವರೆಗೂ ಬೇಯಿಸ್ಕೋತಾರೆ. ಬಟ್ ಆ್ಯಕ್ಚುಲಿ ಸ್ಲೋ ಕುಕ್ಕಿಂಗ್ ಮಾಡಿದಷ್ಟು ಶೆಲ್ಫ್ ಲೈಫ್ ಜಾಸ್ತಿ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನ್ಯೂಟ್ರಿಷನ್ ಕೂಡ ನಮಗೆ ಚೆನ್ನಾಗಿ ಸಿಗುತ್ತೆ. ನೀವು ಸಾತ್ವಿಕ್ ಮೂಮೆಂಟ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನ ನೀವು ನೋಡಿದರೆ ಅದರಲ್ಲಿ ಯಾವಾಗಲೂ ಅವ್ರು ಹೇಳೋದು ಸ್ಲೋ ಕುಕ್ಕಿಂಗ್ ಮಾಡಬೇಕು ಅಂತ. ಸೊ ಅದರಿಂದ ನಾನು ಅದೇ ಥರನೇ ಫಾಲೋ ಮಾಡ್ತಾಯಿದ್ದೀನಿ. ಅದರಿಂದ ಈವನ್ ಸಿಲಿಂಡರ್ ಕೂಡ, ಗ್ಯಾಸ್ ಕೂಡ ತುಂಬ ದಿನ ಬರುತ್ತೆ, ತುಂಬ ತಿಂಗಳು ಬರುತ್ತೆ. ಸೊ ಇಲ್ಲಿ ಹುರುಳಿಕಾಳನ್ನ 2 ವಿಸಿಲ್ ಬರೋವರೆಗೂ ಸಣ್ಣೂರಿಯಲ್ಲಿ ಬೇಯಿಸ್ಕೊಂಡ್ರೂ ಕೂಡ ಚೆನ್ನಾಗಿ ಬೆಂದಿದೆ. ಈ ಒಂದು ನೀರನ್ನು ಸ್ಟ್ರೈನ್ ಮಾಡಿ ಇಟ್ಕೋತಾ ಇದ್ದೀನಿ ಆಮೇಲೆ ರಸಮ್ಗೆ ಹಾಕ್ಕೊಳ್ಳೋದಕ್ಕೆ. ಹಾಗೆಯೇ ಇವಾಗ ರೋಸ್ಟ್ ಮಾಡಿಟ್ಕೊಂಡಿರೋ ಜೀರಿಗೆ ಮತ್ತು ಮೆಂತ್ಯನ ಮಿಕ್ಸರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ಫೈನ್ ಪೌಡ್ರ್ ಮಾಡಿಕೊಂಡ್ರೆ ಆಯಿತು. ಇವಾಗ ಪ್ಯಾನ್ ಬಿಸಿಗಿಟ್ಟಿದ್ದಾಗಿದೆಯಲ್ಲ, ಇದಕ್ಕೆ ಎಣ್ಣೆ ಹಾಕಿ ಒಂದು ಸ್ವಲ್ಪ ಇಂಗು, ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಿ ಒಂಚೂರು ಬಾಡಿಸ್ಕೊಂಡು, ಈರುಳ್ಳಿ, ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಒಂಚೂರು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಬಾಡಿಸ್ಕೊಂಡ್ರೆ ಆಯಿತು. ಸ್ವಲ್ಪ ಪಿಂಕ್ ಕಲರ್ ಬರೋವರೆಗೂ ಇದನ್ನು ಬಾಡಿಸ್ಕೊಂಡ್ರೆ ಆಯಿತು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿ, ಹಾಗೆಯೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿನ ಹಾಕೋಬೋದು. ನಾನು ನನ್ನ ಮಗಳು ತಿನ್ನಲ್ಲ ಅಂತ ಕಡಿಮೆ ಖಾರ ಹಾಕಿರೋದು, ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಬಟ್ ಅದು ತುಂಬಾ ಕಡಿಮೆ, ನೀವಿನ್ನೂ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನೀಗಾಗಲೇ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ಆಗಲೇ ನೆನೆಸಿಟ್ಟಿದ್ದೆ. ಸೊ ಆ ನೀರನ್ನು ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣು ಚೆನ್ನಾಗಿ ಕಿವುಚ್ಕೊಂಡು ಹುಣಸೆ ನೀರನ್ನು ಇದಕ್ಕೆ ಹಾಕ್ಕೊಂಡ್ರೆ ಆಯಿತು. ಹುಣಸೆ ಹಣ್ಣು ಸ್ವಲ್ಪ ಕಪ್ಪಗೆ ಹಳೆ ಹುಣಸೆ ಹಣ್ಣಾಗಿದ್ದರೆ ಒಳ್ಳೆ ಕಲರ್ ಬರುತ್ತೆ ರಸಮ್ಗೆ. ಇಲ್ಲ ಈ ಥರ ಹೊಸ ಹುಣಸೆ ಹಣ್ಣಾಗಿದ್ದರೆ ಅಷ್ಟು ಕಲರ್ ಏನು ಬರೋದಿಲ್ಲ. ನೀವು ಬೇಕು ಅಂದರೆ ಕಲರ್ಗೊಂಚೂರು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಬೇಕಾದರೂ ಹಾಕ್ಕೋಬೋದು. ಇವಾಗ ಅದನ್ನು ಕುದಿಯೋಕೆ ಇಡ್ತಾ ಇದ್ದೀನಿ. ಹುಣಸೆ ನೀರು ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ಅದನ್ನ ಕುದಿಸೋ ಅಷ್ಟೊತ್ತಿಗೆ ಇಲ್ಲಿ ನಾನು ಹುರುಳಿಕಾಳನ್ನು ರುಬ್ಕೋತಾ ಇದ್ದೀನಿ. ಹಾಕೋವಾಗಲೇ ಅನ್ನಿಸ್ತು ಮಿಕ್ಸರ್ ಜಾರ್ ಚಿಕ್ಕದಾಯಿತು ಅಂತ. ಸೊ ಹಾಗಾಗಿ ಆಮೇಲೆ ದೊಡ್ಡ ಜಾರಿಗೆ ಹಾಕ್ಕೊಂಡು 1 ಗ್ಲಾಸಷ್ಟು ನೀರನ್ನು ಹಾಕಿ ಇದನ್ನು ರುಬ್ಕೊಂಡಿದ್ದೀನಿ. ಸೊ ನೀರು ಒಂದೇ ಸಲ ಹಾಕೋದು ಬೇಡ, ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಇವಾಗ ಹುಣಸೆ ಹಣ್ಣು ಕೂಡ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಇದಕ್ಕೆ ನಾನು ಹುರುಳಿಕಾಳನ್ನು ಬೇಯಿಸೋಕ್ಕೆ ನೀರೇನು ಬಳಸಿದ್ನಲ್ಲ ಆ ನೀರನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ 1 ಸ್ಪೂನಷ್ಟು ಬೆಲ್ಲ, 1 ಸ್ಪೂನಷ್ಟು ಮಾಡಿಟ್ಕೊಂಡಿರೋ ಜೀರಿಗೆ ಮತ್ತು ಮೆಂತ್ಯದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ರುಬ್ಬಿಟ್ಕೊಂಡಿರೋ ಹುರುಳಿಕಾಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೀವು ಬೇಕಿದ್ರೆ ಸ್ಟ್ರೈನ್ ಕೂಡ ಮಾಡ್ಕೊಂಡು ಹಾಕ್ಕೋಬೋದು. ಬಟ್ ನನಗೇನೋ ಅದೇನು ಇಷ್ಟ ಆಗಲ್ಲ ಆ ಥರ ಸ್ಟ್ರೈನ್ ಎಲ್ಲ ಮಾಡೋದು. ಸೊ ನಾನು ಹಾಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ಆಯ್ತು ಅಷ್ಟೇ, ಇನ್ನೇನಿಲ್ಲ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಂದು 10 ನಿಮಿಷ ಇದನ್ನು ಕುದಿಯೋಕೆ ಇಡಬೇಕು. ನಾನೊಂದು ಸ್ವಲ್ಪ ಮಿಕ್ಸರ್ ಜಾರ್ಗೆ ನೀರೆಲ್ಲ ಹಾಕಿಬಿಟ್ಟು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ರಸಮ್ ಅಷ್ಟು ತೆಳ್ಳಗೆ ನೀವು ನೀರು ಹಾಕ್ಕೊಂಡು ಮಾಡ್ಕೋಬೋದು. ಒಂದು 10 ನಿಮಿಷ ಇದು ಚೆನ್ನಾಗಿ ಕುದಿದಾದಮೇಲೆ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸನ್ನು ಆಫ್ ಮಾಡಿದ್ರೆ ಆಗೋಯ್ತು. ನೀವು ಬೇಕು ಅಂದರೆ ಮೇಲ್ಗಡೆ ಇನ್ನು ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡು ಹಾಕೋಬೋದು, ತುಪ್ಪದ ಒಗ್ಗರಣೆ ಬೇಕಾದರೂ ನೀವು ಮಾಡ್ಕೊಂಡು ಹಾಕೋಬೋದು. ನಾನು ಆಲ್ರೆಡಿ ಒಂದು ಸಲ ಒಗ್ಗರಣೆಗೆ ಎಣ್ಣೆ ಎಲ್ಲ ಹಾಕಿದ್ನಲ್ಲ, ಮತ್ತೆ ಏನು ಹಾಕಿಲ್ಲ. ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನದ ಜೊತೆ ತಿನ್ನೋದಕ್ಕೆ.